ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ತವ್ಯ ಅಂದರೆ ಏನು? ನಿನ್ನೆ ನಾವು ನೋಡಿದ್ವಿ, ಯಾವ ಕೆಲಸ ಕಾರ್ಯಗಳು ಒಬ್ಬ ವ್ಯಕ್ತಿಯನ್ನು ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುತ್ತವೆಯೋ ಅವೆಲ್ಲ ನಮ್ಮ ಕರ್ತವ್ಯ. ಯಾವ ಕೆಲಸ ಕಾರ್ಯಗಳು ನಮ್ಮ ಅವನತಿಗೆ, ವಿನಾಶಕ್ಕೆ ಕಾರಣವಾಗುತ್ತವೆಯೋ ಅದು ನನ್ನ ಕರ್ತವ್ಯ ಅಲ್ಲ. ನಾವು ಸಮಾಜದಲ್ಲಿ ಯಾವ ಜಾಗದಲ್ಲಿ ಇದ್ದೇವೆ ಅದಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯ ತೀರ್ಮಾನ ಆಗುತ್ತೆ. ಗೊಣಗುಟ್ಟದೆ ಮಾಡುವುದೇ ನಾವು ಜಗತ್ತಿಗೆ ಮಾಡಬಹುದಾದ ಎಲ್ಲಕ್ಕಿಂತ ದೊಡ್ಡ ಸೇವೆ, ಸಹಾಯ. ಇಲ್ಲಿ ಇನ್ನೊಂದು ಅಂಶ ಇದೆ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ನನ್ನ ಕರ್ತವ್ಯನೇ ಎಲ್ಲರ ಕರ್ತವ್ಯ ಅಲ್ಲ. ನಮ್ಮ ಭಾವನೆ ಏನು? ಎಲ್ಲರೂ ನಾನು ಮಾಡುವ ಕರ್ತವ್ಯವನ್ನೇ ಮಾಡಬೇಕು, ನನ್ನ ಬಟ್ಟೆ ಬರೆ, ನನ್ನ ಆಚಾರ ವಿಚಾರ ಹೇಗಿದೆ, ನನ್ನ ವ್ಯವಹಾರ ವರ್ತನೆ ಹೇಗಿದೆ, ಹಾಗೇ ಪ್ರತಿಯೊಬ್ಬರೂ ಇರಬೇಕು. ಹಾಗಾದರೆ ಅಷ್ಟೇ ಅವರು ಸರಿ, ಇಲ್ಲದಿದ್ದರೆ ಅವರು ತಪ್ಪು. ಈ ಭಾವನೆ ಬಹಳ ತಪ್ಪು. ಹಾಗಲ್ಲ. ಇದನ್ನು ನಾವು ಏನಂತ ಹೇಳ್ತೇವೆಂದರೆ ಫೆನಾಟಿಸಮ್, ಮತಾಂಧತೆ. ಮತ ಅಂದ್ರೇನು? ನಮ್ಮ ಅಭಿಪ್ರಾಯ, ನಮ್ಮ ಒಪಿನಿಯನ್. ನಮ್ಮ ಅಭಿಪ್ರಾಯನೇ ಸರಿ. ನನ್ನ ಬಟ್ಟೆ ಬರೆ ಹೇಗಿರುತ್ತೋ ಹಾಗೆ ಎಲ್ಲರೂ ಹಾಕಬೇಕು, ನನ್ನ ಮಾತುಕತೆ ವ್ಯವಹಾರ ರೀತಿ ಹೇಗಿರುತ್ತೋ ಹಾಗೇ ಎಲ್ಲರೂ ಇರಬೇಕು. ಇದು ಬಹಳ ತಪ್ಪು. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ದೊಡ್ಡ ವಿದ್ವಾಂಸನಾದರೂ, ವಿದ್ಯಾವಂತನಾದರೂ, ನಾಗರಿಕನಾದರೂ ಅವನು ಈ ರೀತಿ ಮತಾಂಧನಾಗುವ ಮೂಲಕ ಜಗತ್ತಿಗೆ ಬಹಳ ತೊಂದರೆಯನ್ನು ಉಂಟು ಮಾಡ್ತಾನೆ. ಸ್ವಾಮೀಜಿ ತಮ್ಮ ಉದಾಹರಣೆಯನ್ನೇ ಕೊಡ್ತಾರೆ. ಸ್ವಾಮೀಜಿ ಅಮೇರಿಕಕ್ಕೆ ಹೋಗಿರ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಇನ್ನೂ ಕೆಲವು ದಿನಗಳು ಉಳಿದಿರುತ್ತವೆ. ಅಲ್ಲಿ ವಿಶ್ವ ಜಾಗತಿಕ ಮೇಳ ನಡೆಯುತ್ತಾ ಇರುತ್ತೆ. ಸ್ವಾಮೀಜಿ ಆ ಜಾಗತಿಕ ಮೇಳದಲ್ಲಿ ಒಂದೊಂದೇ ಬ್ಲಾಕ್ಸನ್ನು ನೋಡಿಕೊಂಡು ನಡೆದುಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬರು ಹಿಂದಿನಿಂದ ಅವರು ಪೇಟ ಎಳಿತಾರಂತೆ. ಸ್ವಾಮೀಜಿ ಹಿಂದಕ್ಕೆ ನೋಡಿದರೆ ಆ ಮನುಷ್ಯ ಸಭ್ಯ ವ್ಯಕ್ತಿಯಂತೆ ಇದ್ದ, ವಿದ್ಯಾವಂತನಂತೆ ಇದ್ದ. ನೋಡಿದರೆ ಅಮೇರಿಕದಂತಹ ಮುಂದುವರಿದ ದೇಶದ ಆಧುನಿಕ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಅವನು. ಯಾಕೆ ಹೀಗೆ ಮಾಡಿದ? ಸ್ವಾಮೀಜಿ ಕೇಳ್ತಾರೆ ಅವನಿಗೆ, ಯಾಕಪ್ಪ ಹೀಗೆ ಮಾಡಿದೆ ಅಂತ. ಅವನಿಗೆ ಕಸಿವಿಸಿ ಆಯಿತು. ಸ್ವಾಮೀಜಿ ಇಂಗ್ಲೀಷಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಅಂತ ಅವನು ಅಂದುಕೊಂಡಿರಲಿಲ್ಲ. ಅವನಿಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ. ಆದರೆ ಅವನು ಯಾಕೆ ಹಾಗೆ ಮಾಡಿದ್ದ ಅಂದರೆ, ನಾನು ಎಂಥ ಬಟ್ಟೆ ಹಾಕ್ಕೊಳ್ತೇನೋ ಎಲ್ಲರೂ ಹಾಗೆ ಹಾಕ್ಕೊಳ್ಬೇಕು. ಯಾಕೆ ಇವರು ವಿಚಿತ್ರವಾಗಿದ್ದಾರೆ? ಇದು ಸರಿಯಲ್ಲ. ಇದರ ಅರ್ಥ ಏನು? ನನ್ನ ಡ್ಯೂಟಿನೇ ಇನ್ನೂ ಎಲ್ಲರ ಡ್ಯೂಟಿ ಆಗಬೇಕು ಅನ್ನುವುದು ಸರಿಯಲ್ಲ. ಕರ್ತವ್ಯ ಅನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ, ದೇಶದಿಂದ ದೇಶಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾಗುತ್ತಾ ಹೋಗುತ್ತದೆ. ಇನ್ನೊಮ್ಮೆ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದಲ್ಲಿ ಆ ಪ್ರದರ್ಶನಗಳನ್ನು ನೋಡಿಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬರು ಹಿಂದುಗಡೆಯಿಂದ ಅವರನ್ನು ಅಟ್ಟಿಸಿಕೊಂಡು ಬರ್ತಾರೆ, ಹೊಡಿಲಿಕ್ಕೆ ಬರ್ತಾರೆ. ಸ್ವಾಮೀಜಿ ಓಡಿ ಹೋಗಿ ಮುಂದುಗಡೆ ಒಂದು ರಸ್ತೆಯ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡು ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ. ಸ್ವಾಮೀಜಿ ಮುಂದೆ ಹೇಳ್ತಾರೆ, ಇದನ್ನು ನೀವು ಅಮೇರಿಕನ್ನರು ತುಂಬ ವೈಚಾರಿಕರು, ಮುಂದುವರಿದವರು, ಸುಸಂಸ್ಕೃತರು ಅಂತ ಹೇಳಿಕೊಳ್ತೀರಲ್ಲ, ನೋಡಿ
ಯಾಕೆ ಅವನು ಸ್ವಾಮೀಜಿಯವರಿಗೆ ಹೊಡೆಯಲಿಕ್ಕೆ ಬಂದ? ಎಲ್ಲರೂ ನನ್ನ ಹಾಗೇನೇ ಇರಬೇಕು, ನನ್ನ ಹಾಗೆ ಯಾರಿಲ್ವೋ ಅವ್ರು ಸರಿಯಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಡ್ಯೂಟಿ, ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಮಾತನಾಡುವಾಗ ನಾವು ಮತಾಂಧರಾಗಲಿಕ್ಕೆ ಹೋಗಬಾರ್ದು. ಜಗತ್ತಿನಲ್ಲಿ ನಡೆಯುವ ಅರ್ಧಕ್ಕರ್ಧ ಕೆಡಕುಗಳಿಗೆ ಕಾರಣ ನಮ್ಮ ಈ ದೃಷ್ಟಿ ಸಂಕುಚಿತತೆ. ಸ್ವಾಮೀಜಿ ಹೇಳ್ತಾರೆ. ನಮಸ್ಕಾರ.